ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಯಲ್ಲಿ ಇವತ್ತು ಹೂಕೋಸಿನಿಂದ ಅಂದರೆ ಫ್ಲವರ್ನಿಂದ ರುಚಿಯಾಗಿ ಗ್ರೇವಿನ ಮಾಡೋಣ ಬನ್ನಿ. ಇಲ್ಲಿ ನಾನು ಬೆಳ್ಳುಳ್ಳಿ, ಹಸಿ ಶುಂಠಿ, ಗೋಡಂಬಿ, ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಫ್ಲವರ್ನ ತಗೊಂಡಿದ್ದೀನಿ. ಈಗ ಒಂದು ಕಡಾಯಿಲಿ ಸ್ವಲ್ಪ ನೀರನ್ನು ಹಾಕಿ ಈರುಳ್ಳಿ ಮತ್ತು ಗೋಡಂಬಿನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು. ಈಗ ಇದು ಕುದಿ ಬಂದಿದೆ. ಇದು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಚಟ್ಪಟ ಆದಮೇಲೆ ನೀವು ಚೆನ್ನಾಗಿ ಸ್ವಚ್ಛ ಮಾಡ್ಕೊಂಡಿರೋ ಹೂಕೋಸನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಕಾಶ್ಮೀರಿ ಲಾಲ್ ಮಿರ್ಚ್ ಅಂದರೆ ಕೆಂಪು ಖಾರದ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು. ನಂತರ ಇದಕ್ಕೆ ನಾವು ಮಾಡಿಕೊಂಡಿರೋ ಪೇಸ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿನ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ವಿ. ಈಗ ನಾವು ಇದಕ್ಕೆ ಟೊಮೆಟೊ ಪೇಸ್ಟನ್ನ ಕೂಡ ಸೇರಿಸ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕು. ಈಗ ಇದು ಬೆಂದಾಗಿದೆ. ಯಾವ ಥರ ಎಣ್ಣೆ ಬಿಟ್ಕೊಟ್ಟಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನಾನು ಉಪ್ಪು, ರುಚಿಗೆ ತಕ್ಕಷ್ಟು ಸಕ್ಕರೆ, ಗರಂ ಮಸಾಲ ಹಾಗೆ ಮತ್ತು ಖಾರದ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 1-2 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು. 2 ನಿಮಿಷಗಳ ಕಾಲ ಬೇಯ್ದ ನಂತರ ಈ ಥರ ಪಲ್ಯ ರೆಡಿಯಾಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಪಲ್ಯ ಆಲ್ಮೋಸ್ಟ್ ಆಗಿ ರೆಡಿಯಾಗಿದೆ. ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ನಂತರ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ನಾವು ಸರ್ವ್ ಮಾಡುವಾಗ ಇದಕ್ಕೆ ಫ್ರೆಶ್ ಕ್ರೀಮ್ನ ಸೇರಿಸಿ ಸರ್ವ್ ಮಾಡಿದರೆ ತುಂಬ ರುಚಿಕಟ್ಟಾಗಿ ಇರುತ್ತೆ. ಝಟ್ಪಟ್ ಅಂತ ಮನೆಯಲ್ಲಿ ಹೂಕೋಸಿದ್ರೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಳಿ.